ನಮಸ್ಕಾರ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಗುರ್ಲಾಪುರದಲ್ಲಿದೆ. ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇರೋದು ಗುರ್ಲಾಪುರ. ಯಾಕೆ ಅಂತಂದ್ರೆ ಇಲ್ಲಿ ರೈತರು, ಅದರಲ್ಲೂ ಕೂಡ ಕಬ್ಬು ಬೆಳೆಗಾರರು ತಮಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಕಳೆದ 7 ದಿನಗಳಿಂದ ಹೋರಾಟವನ್ನ ನಡೆಸ್ತಾ ಇದ್ದಾರೆ. 6ನೇ ದಿನ ಅಂತೂ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ರು ಮತ್ತು ಸರ್ಕಾರ ಸೇರಿದಂತೆ ಜಿಲ್ಲಾಡಳಿತದ ವಿರುದ್ಧ, ಅದು ವಿರುದ್ಧ ಅಂತಲ್ಲ, ನಾವು ಏನು ನ್ಯಾಯಯುತವಾದಂತಹ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಆ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ನಾವು ಕೇಳ್ತಾ ಇರೋದು ಟನ್ ಕಬ್ಬಿಗೆ 3,500. ಆದ್ರೆ ಯಾವ ರೀತಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಚೌಕಾಶಿ ಮಾಡ್ತಾ ಇದೆ ಅಂದ್ರೆ 50 ರೂಪಾಯಿ, 100 ರೂಪಾಯಿ ಹೀಗೆ ಏರಿಸಿಕೊಂಡು ಬರ್ತಾ ಇದೆಯಾ ಹೊರತು ಅವರು ಕೇಳ್ತಾ ಇರುವಂತಹ ಬೇಡಿಕೆ ಅಥವಾ ನ್ಯಾಯಯುತವಾಗಿ ಕೇಳ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಡಿಸಿಷನ್ಗೆ ಅರೈವ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 6 ದಿನ ಆಯ್ತು, ಇದು 7ನೇ ದಿನ. 7ನೇ ದಿನ ಕೂಡ ಈಗಾಗಲೇ ಗುರ್ಲಾಪುರದಲ್ಲಿ ಸಾಕಷ್ಟು ಜನ ರೈತರು ಜಮಾಯಿಸ್ತಾ ಇದ್ದಾರೆ. ಇಲ್ಲಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡೋದಕ್ಕೆ ರೈತರಿದ್ದಾರೆ. ಇದರ ಹಿಂದೆ ಕಾರ್ಯಕ್ರಮ ನಡೀತಾ ಇದ್ದಾರೆ, ತಾವು ನೋಡಬಹುದು. ಬಹಳಷ್ಟು ಜನ ಈಗಾಗಲೇ ರೈತ ಸಂಘದ ಪ್ರತಿನಿಧಿಗಳು ಮತ್ತು ರೈತ ಸಂಘದ ಸದಸ್ಯರುಗಳು, ಬಹಳಷ್ಟು ಪರಮ ಪೂಜ್ಯ ಸ್ವಾಮೀಜಿಗಳು ಸೇರಿದಂತೆ ವೈದ್ಯರ ಸಂಘ, ಹಲವಾರು ಸಂಘ ಸಂಸ್ಥೆಗಳು, ಸಂಘಟನೆಗಳು ಈ ಒಂದು ರೈತರ ಹೋರಾಟಕ್ಕೆ ತಮ್ಮ ಸಾಥನ್ನ ಕೊಡ್ತಾ ಇದ್ದಾವೆ. ಬೆಳಗಾವಿಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಏನು ನ್ಯಾಯಯುತ ಬೇಡಿಕೆ ಇದೆ ಆ ಬೇಡಿಕೆಗೆ ತಕ್ಕ ಹಾಗೆ ತಮ್ಮ ಸಾಥನ್ನ ಕೊಟ್ಟು ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇವೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಈಗಾಗಲೇ ಬರೋದಕ್ಕೆ ಆಗಮಿಸಿದ್ದಾರೆ. ನಿನ್ನೆ 2.5 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇವತ್ತು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ರೈತರು ಸೇರ್ತಾ ಇದ್ದಾರೆ. ಇವತ್ತಿನಿಂದ ಬೇರೆ ಬೇರೆ ರೀತಿಯಾದಂತಹ ಸ್ವರೂಪವನ್ನ ಈ ಪ್ರತಿಭಟನೆ ಪಡೆದುಕೊಳ್ತಾ ಇದೆ. ಯಾಕೆ ಅಂದ್ರೆ ಹೆದ್ದಾರಿ ಬಂದ್ ಸೇರಿದಂತೆ ರೈಲು ಕೂಡ ಓಡಾಡೋದಕ್ಕಾಗದೇ ಇರೋ ರೀತಿಯಲ್ಲಿ ರೈಲ್ವೆ ಸ್ಟೇಷನ್ಗಳಿಗೂ ಕೂಡ ಮುತ್ತಿಗೆಯನ್ನ ಹಾಕೋದಕ್ಕೆ ರೈತರು ತೀರ್ಮಾನ ಮಾಡಿದ್ದಾರೆ. ಕಬ್ಬು ಕಟಾವಿಗೆ ಬಂದು ನಿಂತಿದೆ. ಕಾರ್ಖಾನೆಯ ಚಿಮಣಿಗಳು ಇನ್ನೂ ಕೂಡ ಆನ್ ಆಗಿಲ್ಲ. ಇದರ ಮಧ್ಯೆ ಇನ್ನೂ ಕೂಡ ಚೌಕಾಶಿ ನಡೀತಾ ಇದೆ. ಇವತ್ತು ಸರಿಯಾಗಿ 2 ಗಂಟೆಗೆ ಸಚಿವರಾದಂತಹ HK ಪಾಟೀಲ್ ಅವರು ಈ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ವಯಾ ಮೀಡಿಯಾ ಕಾರ್ಖಾನೆಗಳು ಮತ್ತು ರೈತರ ಜೊತೆ ಮಾತನಾಡಿ, ಕಬ್ಬು ಬೆಳೆಗಾರರ ಜೊತೆ ಮಾತನಾಡಿ ಒಂದು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಈ ಮಾತುಕತೆ ಏನಾದರೂ ಮುರಿದು ಬಿದ್ದರೆ, ಇತ್ತೀಚಿನ ದಿನಗಳಲ್ಲಿ ಇಷ್ಟು ದೊಡ್ಡ ಹೋರಾಟವನ್ನ ನಾವು ರೈತರದ್ದು ನೋಡಿಲ್ಲ, ಆದ್ರೆ ಈಗ ಅದು ನೋಡೋದಕ್ಕೆ ಸಿಗ್ತಾ ಇದೆ. ಈ ಮಧ್ಯೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಈ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದೆ. ಯಾಕೆ ಅಂತಂದರೆ ಅನ್ನ ಹಾಕುವಂತಹ ಅನ್ನದಾತನ ಬೆನ್ನೆಲುಬನ್ನ ಮುರಿಯುವಂತಹ ಅದು ಯಾವುದೇ ಪಟ್ಟಭದ್ರ ಹಿತಾಸಕ್ತಿಗಳಾದ್ರೂ ಪರವಾಗಿಲ್ಲ, ಯಾವಾಗ್ಲೂ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದು ರೈತರ ಪರ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಸೊ ಬನ್ನಿ, ಹಾಗಾದ್ರೆ ಏನ್ ಹೇಳ್ತಾರೆ ರೈತರು ಅನ್ನೋದನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ ಪ್ರತಿಭಟನೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ 7ನೇ ದಿನ ಆದ್ರೂ ನಿಮ್ಮ ಒಂದು ನ್ಯಾಯಯುತ ಬೇಡಿಕೆ ಏನಿದೆ ಅದು ಈಡೇರುತ್ತೆ ಅಂತ ತಮಗನ್ಸುತ್ತಾ? ಇಲ್ಲ ಮೇಡಮ್, ಇವತ್ತು ಸರ್ಕಾರದವರಾಗಿರಬಹುದು, ಇವತ್ತು ಏನು ಫ್ಯಾಕ್ಟರಿ ಮಾಲಕರಿದ್ದಾರೆ ನಮ್ಮ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಚಾಕ್ಲೇಟ್ ತಿನ್ನುವಂತ ಕೆಲಸ ಮಾಡಿಸ್ತಾ ಇದ್ದಾರೆ. ಇವತ್ತು ನಾವು ಸತತವಾಗಿ 7 ವರ್ಷ ಆಯ್ತು, ನಮಗೊಂದು ರೂಪಾಯಿ ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಈ ಸರ್ಕಾರ ಏನಾದ್ರು ಒಬ್ಬ ರೈತನ ಜೀವ ಹೋದ ನಂತರ ಕೊಡ್ತಾರೆ. ಈಗ ತುಂಬಾ ಒಂದು 8 ವರ್ಷಗಳ ಹಿಂದಗಡೆ ಇದೇ ನಮ್ಮ ತಾಲೂಕಿನ ಒಬ್ಬ ವಿಠಲ್ ಅರ್ಭಾವಿ ಅನ್ನುವಂತ ಒಬ್ಬ ರೈತ ವಿಷ ಕುಡಿದು ಸತ್ ನಂತರ ಇದೇ ಸರ್ಕಾರ ನಮಗೆ 3,350 ರೂಪಾಯಿನ ಘೋಷಣೆ ಮಾಡಿತ್ತು. ಆದ್ರೆ ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ 8 ವರ್ಷ ಆಯ್ತು. ನಮ್ ಕಬ್ಬು ಬೆಳೆಗಾರ ಆಗಿರ್ಬೋದು, ಇವತ್ತು ಕಟಾವದಾರ ಆಗಿರ್ಬೋದು, 1 ರೂಪಾಯಿನೂ ಕೊಡ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ ಕೇಂದ್ರ ಸರ್ಕಾರ FRP ದರನ ನಿಗದಿ ಮಾಡುವವರೆಗೆ ನಾವು ಬಿಲ್ ಅನ್ನ ಇದನ್ನ ಮಾಡೋದಿಲ್ಲ ಅಂತ. ಮೇಡಮ್, ನಮ್ಗೆ FRP ದರ ಬೇಡ. FRP ದರ ಕೊಟ್ರೆ ಇವ್ರು ನಮ್ಗೆ ಚಾಕ್ಲೇಟ್ ಕೊಡುವಂತ ಕೆಲಸ ಮಾಡ್ತಾರೆ. ಇವತ್ತು ರೈತರು ಮತ್ತೆ ಬೀದಿಗೆ ಬರ್ಬೇಕಾಗುತ್ತೆ. ಮತ್ ಏನ್ ಬೇಕ್ರಿ ಸರ್ ನಿಮಗ? ನಮಗ್ ಬಿಲ್ 3,500 ರೂಪಾಯಿ ಬಿಲ್ ಬೇಕು. FRP ದರ ದಯವಿಟ್ಟು ಬೇಡ. ಯಾಕೆ FRP ದರ ಬೇಡ ಅಂತಂದ್ರೆ ನಿನ್ನೆಯಾಗ್ಲೂ ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂತ ಚುನ್ನಪ್ಪಣ್ಣ ಪೂಜಾರಿ ಅವರು ಕೂಡ ವಿವರವಾಗಿ ಹೇಳಿದ್ದಾರೆ. ಅದೇ ತರನಾಗಿ ಶಶಿಕಾಂತ್ ಗುರೂಜಿ ಅವರು ಕೂಡ ಹೇಳಿದ್ದಾರೆ. ಅದು FRP ಬೆಲೆ ಯಾಕೆ ಬೇಡ ಅಂತಂದ್ರೆ FRP ಬೆಲೆ ಕೊಟ್ರೆ 3,100 ರೂಪಾಯಿ ಮತ್ತೆ ಖಚಿತವಾಗಿ ಅಷ್ಟೇ ಸಿಗುವಂತ ಕೆಲಸ ಆಗುತ್ತೆ. ಯಾಕಂದ್ರೆ ಇಳುವರಿ ಅವರು 9.5 ಇರುವುದಂತದ. ಹಾಗಾದ್ರೆ ಈ ತೀರ್ಮಾನ ಯಾರು ತಗೋಬೇಕ್ರಿ? ಈಗ 3,500 ರೂಪಾಯಿ ತೀರ್ಮಾನ ಯಾರು ತರಬೇಕು? ಕಾರ್ಖಾನೆಗಳು ತಗೋಬೇಕು. ಕಾರ್ಖಾನೆಗಳು ತಮ್ಮ ಲಾಭ ಬಿಟ್ಟು ನಿಮ್ ಲಾಭ ಯೋಚನೆ ಮಾಡ್ತಾವ? ಕಾರ್ಖಾನೆಗಳು ತಗೊಳ್ತಾ ಇಲ್ಲ ಮೇಡಮ್. 8 ವರ್ಷ ಆಯ್ತು ನಮ್ ಕೂಡ ಚಾಕ್ಲೇಟ್ ತಿನ್ನುವಂತ ಕೆಲಸ ಮಾಡ್ತಾ ಇದಾರೆ. ಇವತ್ತಿಗೆ 7ನೇ ದಿವಸ ಪ್ರಾರಂಭ ಆದ್ರೂ ಕೂಡ ಒಬ್ರು ಕೂಡ ಕಾರ್ಖಾನೆ ಮಾಲೀಕರು ನಮ್ಮ ಹತ್ರ ಬಂದಿಲ್ಲ. ಇವತ್ತಿಗೆ 3 ದಿವಸ 4 ದಿವಸ ಹಿಂದ್ಗಡೆ ಜಿಲ್ಲಾಧಿಕಾರಿಗಳು ಬಂದು ನಮ್ ಸಾಂತ್ವನ ಮಾಡಕ್ ನೋಡಿದ್ರು.
ಆದ್ರೆ ನಾವು ಒಪ್ಲಿಲ್ಲ. 3200 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಮೇಡಮ್ 3200 ರೂಪಾಯಿ ಕೊಟ್ರೆ ಮತ್ತೆ ನಮ್ಮ ರೈತ ಹಲವಾರು ಬ್ಯಾಂಕ್ ದಲ್ಲಿ ಮತ್ತೆ ಸಾಲ ತಗೋದು, ಮತ್ತೆ ನಾವು ಬೀದಿಗೆ ಬಂದು ನಮ್ಮ ಹೊಲವನ್ನ ಬ್ಯಾಂಕ್ ದಾಗ ದಾನ. ಹಂಗಲ್ರಿ ಸರ್, ಕಬ್ಬು ಕಟಾವು ಬಂದೈತಿ. ಯೂಶುವಲಿ ನವೆಂಬರ್ ಅಕ್ಟೋಬರ್ ಟೈಮ್ ಅಲ್ಲಿ ಈ ತರ ಕಬ್ಬು ಕಟಾವ್ ಆಗುತ್ತಾ ಮತ್ತೆ ಕಾರ್ಖಾನೆಗೆ ಸಾಗಿಸ್ತೀರಿ. ಈ ಒಂದು ಕಬ್ಬು ಕಟಾವಿಗೆ ಬಂದ ಕ್ಷಣದಿಂದ ನೀವು ಈ ಒಂದು ದರಕ್ಕೆ ಸಂಬಂಧಪಟ್ಟಂತೆ ನೀವು ಹೋರಾಟ ಮಾಡ್ಬೇಕು. ಲಾಸ್ಟ್ ಮಿನಿಟ್ ಅಲ್ಲಿ ಅವ್ರು ಮಾಡಲ್ಲ, ನೀವು ಬಿಡಲ್ಲ. ಸತತ ನಾನು ನೋಡ್ತಿದೀನಿ ಸರ್. ನಾನು ಈ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಇದೇ ಆಗುತ್ತೆ ನೋಡ್ರಿ ಸರ್. ಯಾಕೆ ಹಂಗೆ ಕಟಾವ್ ರೆಡಿ ಆಗ್ತಿದ್ದಂಗೆ ಇಲ್ಲಿ ಬೆಲೆ ನಿಗದಿ ಆಗ್ಬಿಡ್ಬೇಕಲ್ರಿ ಸರ್? ರೈತರೊಳಗ ಜಗಳ ಹಚ್ಚಾಕ್ ಮಾಡ್ತಾರ್ರಿ. ನಮ್ ರೈತರೊಳಗರಿ ಬಿಟ್ಟು ಆಡಾಕ್ ಮಾಡ್ತಾರ್ರಿ ಕಾರ್ಖಾನೆಯವ್ರ. ಈಗ ನಮ್ ನುಕ್ಸಾನ್ ಆಕದೆ ಒಬ್ಬ ರೈತರು ಎಬ್ಸ್ತಾರ. ಈಗ ಹಿಂಗಾಗಿ ನಾವು ಒಟ್ಟ ರೈತರೆಲ್ಲ ಒಂದಾಗಿದ್ವಿ ಒಕ್ಕಟ್ಟ. ಈಗ ಏನಾಗುತ್ತ, ಒಂದೊಂದು ಪಾಪ ಬಹಳಷ್ಟು ಬೆಳೆದಿರ್ತಾರ ಕಬ್ಬು, ಹಂಗ ಕಟಾವ್ ಬಂದ ನಿಂತ ಮೇಲೆ ಬಿಸಿಲಿಗೆ ಒಣಗಿ ಅವು ಕೂಡ ತೂಕ ಕಳ್ಕೊಳ್ತಾವ. ಹಿಂಗಾಗಿ ನಾವು ಬೆಳೆದಿದ್ದ ಬೆಳೆಗೆ ಒಂದೀಟು ಏನು ಸಿಗಲ್ಲ. ಸಿಕ್ಕಿದ್ ಶಿವ ಅಂತೇಳಿ ಅವರು ಕೂಡ ಯಾವ್ದಕ್ಕೆ ಎಷ್ಟು ಬೆಲೆ ಕೊಡ್ತಾರ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಸೊ ಈಗ ರಾಜಕಾರಣಿಗಳಿಗೆ ತಾವ್ ಹೇಳಿದಾಗೆ ಕಾರ್ಖಾನೆಗಳ ಮಾಲೀಕರು ಮುಂದೆ ಬರ್ತಿಲ್ಲ ಅಂತ. ಕಾರ್ಖಾನೆಯ ಮಾಲೀಕರು ಯಾರ್ರಿ? ಇದೇ ಸಚಿವರು, ಇದೇ ಶಾಸಕರು, ಇವರೇ ಅಧ್ಯಕ್ಷರುಗಳು, ಸರ್ಕಾರದ ಪ್ರತಿನಿಧಿಗಳು, ಸರ್ಕಾರದಲ್ಲಿ ಇರೋರು. ಸೊ ಇವರು ಸರ್ಕಾರನೇ ಭಾಗಿಯಾಗಿದೆ. ಯಾಕಂದ್ರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಾರ್ಖಾನೆಗಳ ಓನರ್ಗಳು ಅವರೇ ಇದಾರೆ. ಅವ್ರು ಹೆಂಗ್ರಿ ಬರ್ತಾರ? ಅವ್ರು ಯಾಕೆ ಬರ್ತಾರ? ಎಲ್ಲ ಇಲ್ಲಿ ನಮ್ ರಾಜ್ಯದಾಗ್ರಿ MLA MP ಫ್ಯಾಕ್ಟ್ರಿ ಅವ್ರ ಕಬ್ಬ ಏನ್ ಮಾಡ್ತಾರ ರೈತರ ಏನ್ ಎಲ್ಲಾ ತಿತ್ತಾರನ ಅವ್ರ ಏನ್ ನಮ್ಗ ಕೊಡ್ತಾರ. ಅವು ಎಷ್ಟಾದ್ರೂ ಅಟ್ ಲಾಭ ಆಕೈತಿ ನಮಗ. ಹಿಂಗಾಗಿ ರೈತರನ್ನ ಏನ್ ಮಾಡುದು ಒಂದ್ ಅರ್ಧ ಮಂದಿ ಹೊಡೆದಾಡ್ತಾರ. ಹೆಂಗ ನೀವು ತಗೊಂಬರಿ. ಅಲ್ಲ ಈಗ ನಾನ್ ಮಾತಾಡ್ತೀನಿ. ಈಗ ನೋಡ್ರಿ ಸಚಿವರುಗಳು ಹೇಳ್ತಾರ ಅಂತ ಸಮಯ ಬಂದ್ರೆ, ಅಂತಹ ಪರಿಸ್ಥಿತಿ ಬಂದ್ರೆ ಬೇಕಾದ್ರೆ ನಾವು ಹೋಗಿ ಮಾತಾಡ್ತೀವಿ ಅಂತ. ಅಂದ್ರೆ ಇನ್ನೂ ಪರಿಸ್ಥಿತಿ ಬಂದಿಲ್ರಿ. ಅಂತ ಪರಿಸ್ಥಿತಿ ಬಂದಿಲ್ಲ. ಒಬ್ರು ನಿನ್ನೆ ಅಸ್ವಸ್ಥ ಆದ್ರು, ಮೊನ್ನೆ ವಿಷ ಕುಡಿಯಕ್ ಹೋದ್ರು. ಸೊ ಈಗ ಒಂದ್ ಹೆಣ ಬೀಳೋ ಮಟ್ಟ ಇವ್ರು ಯಾರು ಆ ಕಡೆ ಈ ಕಡೆ ಕದ್ಲಲ್ ಕಾಣತ್ರಿ ಸರ್. ಹೌದ್ರಿ, ಹಂಗ ಮಾಡತ್ತಾರ ಮೇಡಮ್. ಇವ್ರು ರಾಜಕೀಯ ಮಾಡೋದೇ ರೈತರ ಜೀವನಗೋಸ್ಕರ ಹೆಣದ ಮೇಲೆ ಮಾಡ್ತಾ ಇದಾರೆ. ಇವ್ರು ಏನ್ ರಾಜಕಾರಣಿಗಳು ಏನಿದಾರಲ್ಲ, ಇವರು ನಮ್ಮ ರೈತರನ್ನ ಉದ್ಧಾರ ಮಾಡಕ್ಕೆ ರಾಜಕಾರಣ ಮಾಡ್ತಾ ಇಲ್ಲ. ತಮ್ಮ ಜೀವನವನ್ನ ತಮ್ಮ ಮಕ್ಕಳು ಮರಿ ತಾವು ಬೆಳೆಸೋಳಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಈಗ ಜಗತ್ತಿನಲ್ಲಿ ಯಾವ್ದಾದ್ರು ಉದ್ರಿ ಕೊಡುದು ತೂಕಿಲ್ಲದ ಕೊಡು ಮಾಲ್ ಅಂದ್ರೆ ರೈತರದ್ದು ಒಂದೇ, ಯಾರು ಕೊಡಲ್ಲ. ಅದಕ್ಕೆ ಆ ರೈತರ ಪರಿಸ್ಥಿತಿ ಇವತ್ತು ಇಟ್ಟು ಕೆಟ್ಟ ಆಗಿದಲ್ಲ. ಮುಂದಿನ ದಿನಮಾನಗಳಲ್ಲಿ ಕರೋನಾದಾಗ ಎಲ್ಲಾ ಬಂದ್ಬಿದ್ದು, ಇವತ್ತು ಇಂಡಸ್ಟ್ರೀಸ್ ಬಂದ್ಬಿದ್ದು, ಎಲ್ಲಾ ದವಾಖಾನೆ ಬಂದ್ಬಿದ್ದು, ಹೋಟೆಲ್ಗಳು ಬಂದ್ಬಿದ್ದು. ಆದ್ರೆ ರೈತರು ಬೆಳೆದಂತ ಬೆಳೆ ಮಾತ್ರ ತಿನ್ನೋದಂತ ಯಾರು ಬಂದ್ ಮಾಡ್ಲಿಲ್ಲ. ಅದಕ್ಕೆ ರೈತರಿಗೆ ಅವ್ರ ಕೃತಜ್ಞತೆ ಹೇಳ್ಬೇಕು. ಯಾಕಂದ್ರೆ ಇಂತ ಜೀವನದಲ್ಲಿರುವಂತ ದೊಡ್ಡ ತ್ಯಾಗಿಗಳದಾರ, ತಾವು ಬಿಸಿಲಲ್ಲಿ ಕೂತು ಕೆಲಸ ಮಾಡಿ ಒಂದು ಜಗತ್ತನ್ನ ಸಾಕ್ತಾ ಇದಾರೆ. ಅಂತವ್ರಿಗೆ ಇವರು ಪ್ರೋತ್ಸಾಹ ಕೊಡ್ತಾ ಇಲ್ಲ. ಇವತ್ತು ಈ ರೈತ ಯಾರು ಬಂದು ಮಾತಾಡಿಲ್ಲ ಏನ್ರಿ ಸರ್? ತಮ್ಮ ಹೆಸರು ಏನ್ರಿ? ನಾವು ಸುರೇಶ್ ಬೆಳಗಿರಿ ಮೂಡಲಗಿ. ಮೂಡಲಗಿ ಅಂತ ಬಂದಿರಿ. ಏನ್ರಿ ಸರ್ ಇದು? 1 ಟನ್ ಕಬ್ಬಿಗೆ 3500 ಬೇಕೇ ಬೇಕು. ಸೊ ಈಗ ಎಷ್ಟು ದಿನ ಆಯ್ತ್ರಿ ಸರ್ ನೀವು? ಸರ್ ಇವತ್ತಿನ 7 ದಿವಸ ಆದ್ರಿ. ಇವತ್ತು ಬಂದನ್ರಿ. ನಿನ್ನೆ ರಾತ್ರಿ ಬಂದನ್ರಿ. ಇವತ್ತು ಮುಂಜಾನೆ 8:30 ಪೇಂಟ್ ಬಂದೀನಿ. ಅಲ್ಲ ಸರ್, ನೀವು ಪೇಂಟ್ ಆದ್ರೂ ಬಡ್ಕೊಳ್ರಿ, ವಿಷ ಆದ್ರೂ ಕುಡ್ಕೊಳ್ರಿ, ತಲೆ ಸುತ್ತಾದ್ರೂ ಬಿಡ್ರಿ, ನಿಮ್ಗೆ ಏನಾದ್ರೂ ಆಗೋಲೆಕ್ಕ. ಇವ್ರು ಯಾರು ಏನು ಜಗ್ಗಲ್ರಿ ಸರ್. ನೀವು ದಿನ ಪೇಂಟ್ ಹಾಕೊಂಡ ನಿಂತ್ಕೋಬೇಕು ನೋಡ್ರಿ. ಹಿಂಗ ಏನ್ ಮಾಡಿದ್ರು ಯಾವ ಸರ್ಕಾರ ಸ್ಪಂದಿಸತ್ತಲ್ರಿ. ಅಲ್ರಿ ಸರ್, ಈಗ ನಾನು ನೋಡಿನ್ರಿ ಸರ್. ಈ ತರ ನಾನು ಬಾಳ್ ಕವರ್ ಮಾಡೀನ್ರಿ ಸರ್. ಯಾರ್ದೇ ಪಕ್ಷ ಅಧಿಕಾರದಲ್ಲಿರ್ರಿ, ಇದ ಗೋಳು. ಇವತ್ತು ಬಿಜೆಪಿ ಅವ್ರು ಬರ್ತಾರ, ನಾಳೆ ಕಾಂಗ್ರೆಸ್ ಅವ್ರು ಬರ್ತಾರ, ನಾಳಿದ್ದು JDS ಅವ್ರು ಬರ್ತಾರ. ಆದ್ರೆ ಪ್ರತಿ ಸಲ ಗವರ್ನಮೆಂಟ್ ಗಳು ಬಂದಾಗ ಇದೇ ಚಾಳಿ ಮುಂದುವರಿಸ್ತಾರ್ರಿ ಸರ್. ಹಿಂಗಾಗಿ ಈಗ ರಾಜಕೀಯದವ್ರನ್ನ ಹತ್ರ ಬಿಟ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಯಾರು ಮಾತಾಡ್ತೀರಿ ಮೇಡಮ್? ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ನಿನ್ನೆ ಸಚಿವರು, ಸಕ್ಕರೆ ಸಚಿವರು ಒಂದು ಮಾತನ್ನ ಹೇಳ್ತಾರೆ. ಅವರು ಕೂಡ ಉತ್ತರ ಕರ್ನಾಟಕದವರು, ಬಿಜಾಪುರ ಶಿವಾನಂದ ಪಾಟೀಲ್ರು ಹೆಸರು ಹೊಡಿಬಾರ್ದು. ಯಾಕಂದ್ರೆ ನಾವು ರೈತ ಸಂಘದವ್ರು ಇದ್ದೀವಿ. ಸಚಿವ ಇದಾನ್ರಿ, ಅವ್ ಮನುಷ್ಯತ್ವ ಸಚಿವ ಅಲ್ಲ. ಅಲ್ಲಿ ಉತ್ತರ ಕರ್ನಾಟಕ ಇಳುವ ಇದನ್ನಾಗೋ ತನಕ ಬೆಲೆ ಘೋಷಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನ. ಅಂದ್ರೆ ಕಟಾವಿಗೆ ಇಳುವರಿ ಬರೋ ಮಟ್ಟ, ಕಟಾವಿಗೆ ಬರೋ ಇಳು ಮಟ್ಟ ಬೆಲೆಯನ್ನ ಘೋಷಣೆ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾನ. ಇವತ್ತು ನಮ್ಮ ಮನೆಯೇ ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಥ್ಯಾಂಕ್ ಯು ಸರ್. ಸರ್ ಈಗ ಶಿವಾನಂದ ಪಾಟೀಲ್ರನ್ನ ಬೈತಿದ್ರಿ ಇವರು ನಾಲಾಯಕ ಸಚಿವ ಅಂತ ಹೇಳಿ. ಶಿವಾನಂದ ಪಾಟೀಲ್ರು ಸಕ್ಕರೆ ಸಚಿವರು. ಸಕ್ಕರೆ ಲಾಬಿ ಅನ್ನೋದು ಹೆಂಗಿದೆ ಅಂತಂದ್ರೆ ಸರ್, ಇಡೀ ಸರ್ಕಾರದಲ್ಲಿರೋ ಸಚಿವರು, ಶಾಸಕರು, ಮತ್ತೆ ಆಯಾ ಬ್ಯಾಂಕ್ ನ ಅಧ್ಯಕ್ಷರು ಎಲ್ಲರೂ ಓನರ್ಸ್ ಇದಾರ್ರಿ ಸರ್. ಇವತ್ತು ಇಲ್ಲಿ ಮಠ ಒಂದು ಮಾತುಕತೆ ಆಗಿಲ್ವಾ?
ಒಂದು ಆಗಿಲ್ಲಮ್ಮ, ಅದು ಹೇಗಿದೆ ಶುಗರ್ ಲಾಬಿನೇ ಆಗಿದೆ. ಇನ್ನೊಂದ್ ಏನಾಗಿದೆ, ಇದು ಈ ಕಬ್ಬಿನ ಕಂಟ್ರೋಲ್ ಎಲ್ಲ ಚೊಕ್ಕ ಈ ರಾಜ್ಯ ಸರ್ಕಾರದಾಗ ಇಲ್ಲ, ಅದು ಸತ್ಯ ಇದೆ, ನಮ್ಗೆ ಗೊತ್ತಿದೆ. ಇವನ್ನೆಲ್ಲ ಗೊಂಬಿ ಮಾಡಿ ಸುಮ್ಮ ಡೆಮಿಗೆ ಶಿವಾನಂದ ಪಾಟೀಲ ಮತ್ತು ಒಬ್ಬ ಕಮಿಷನರ್, ಯಾಕಂದ್ರ ಈಗ ಬೇರೆ ಮಹಾರಾಷ್ಟ್ರ ಪಕ್ಕದ ರಾಜ್ಯದಾಗ 100 ಮಂದಿ ಇಲಾಖೆ ಒಳಗದಾರ್ರಿ, ಶುಗರ್ ಕಮಿಷನರ್ ಇಲಾಖೆ. ನಾನು 10 ವರ್ಷ ಆತ ನರೇಂದ್ರ ಸಿದ್ದರಾಮಯ್ಯ ಹೇಳ್ತೀವಿ, ಎಲ್ಲಾ ಸರ್ಕಾರಗಳು ಹೇಳ್ತೀವಿ, ಅವ್ರೊಂದ್ 50 ಮಂದಿನ ಸಿಬ್ಬಂದಿ ಹಾಕಿ ಅದನ್ನ ಇಲಾಖೆ ಗಟ್ಟಿ ಮಾಡಿದ್ರೆ ಎಂದೂ ಮಾಡ್ಲಿಲ್ಲ. ಅದಕ್ಕೆ 5 ಮಂದಿ ಇದಾರು, ಅವ್ರ 5 ಮಂದಿ ಕಾಕ್ಪತ್ರ ಲೆಕ್ಕ, ಆ ಕಮಿಷನರ್ ಒಬ್ರು 10 ಖಾತೆ ಕೊಡ್ತಾರ ಅವ್ನ ನಿಮಿತ್ತಿಗೆ. ಇಷ್ಟೆಲ್ಲ ಹೋಗೋ ಆತು. ನಿಮ್ ಜಿಲ್ಲೆಯವ್ರು ಒಂದ್ 10-15 ಫ್ಯಾಮಿಲಿ ಅದಾವಲ್ರಿ ಸರ್, ಈಗ ಯಾವ ಸರ್ಕಾರ ಬಂದ್ರು ಅವರೇ ಇರ್ತಾರ್ರಿ ಸರ್, ಅವ್ರು ಸಾಕಲ್ರಿ ಸರ್. ಅದಕ್ಕಾಗಿ ಅಮ್ಮ ನಾವ ತೀರ್ಮಾನ ಮಾಡಿದ್ವು, ಇದೆಲ್ಲ ಮೋಸಕಾರಕ ಕತಿ ಐತಿ. ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರ ಇವರೆಲ್ಲ ಹೊಂದಾಣಿಕೆ ಎಲ್ಲಾ ಪಕ್ಷದವ್ರು ನೇರ ಇಲ್ಲ ಪರೋಕ್ಷವಾಗಿ ಕಾರ್ಖಾನೆ ಮಾಲೀಕರ ಅದಾರ್ರಿ ಸರ್. ಕಾರ್ಖಾನೆ ಮಾಲೀಕರದವ್ರು ಇವ್ರು ನಮ್ಮನ್ನ ಲೂಟಿ ಮಾಡಕ್ಕಾಗಿ ಕಾರ್ಖಾನೆ ಕಟ್ಟಾರ ಹೊರತಾಗಿ ನಮ್ಮನ್ನ ಉದ್ಧಾರ ಮಾಡಕ್ಕಾಗಿ ಅಲ್ಲ. ಅದಕ್ಕಾಗಿ ಇವತ್ತ ಗುರ್ಲಾಪುರದಾಗ ಜನಾಂದೋಲನ ಆಗತೈತಿ, ಲಕ್ಷಾಂತರ ಜನ ಸ್ವಾಭಿಮಾನ್ಲೆ ಸೇರತಾರೋ. ಎದಕ್ಕ ಈ ಕಾರ್ಖಾನೆ ಮಾಲೀಕರು ಮೋಸ ಮಾಡತ್ತಾರೋ, ಈ ಮುಖ್ಯಮಂತ್ರಿ ಮೋಸ ಮಾಡತ್ತಾನೋ, ನರೇಂದ್ರ ಮೋದಿ ಮೋಸ ಮಾಡತ್ತಾನೋ, ಇವ್ರು ಎಲ್ಲರೂ ಕೂಡಿ ಇವ್ರು ತುಡುಗ್ ಮಾಡತ್ತಾರ. ಯಾರನ್ನ ತುಡುಗ್ ಮಾಡಿ ಬದುಕತ್ತಾರೋ, ನಾಮ ಭೂಮಿ ಒಳಗ ರಕ್ತ ಬೆವರ ಸುರಿಸಿ ಬೀಜ ಹಾಕಿ 12 ತಿಂಗಳ ಅದನ್ನ ಜೋಪಾನ ಮಾಡ್ಬೇಕ್ರಿ ನಾವ. 12 ತಿಂಗಳು ಬೆಳೆದಿರ್ತಕ್ಕಂತ ರೈತರ ಕಬ್ಬು ಬೆಳೆಗಾರ ಕೊಲ್ತಕ್ಕಂತ ಈ ಕಾರ್ಖಾನೆ ಮಾಲೀಕರ ಇವೆಲ್ಲ ಏನ್ ಕೇಂದ್ರ ರಾಜ್ಯ ಸರ್ಕಾರಗಳು ಮೋಸ ಮಾಡತ್ತಾರೋ. ಅದಕ್ಕಾಗಿ ನಾವೇನ್ ಕೇಳತ್ತು, ಕಾರ್ಖಾನೆಯವ್ರ ಮೇಲೆ ಬಹಳ ಪ್ರೀತಿ ಇದ್ರೆ ಅವ್ರ ಕಡೆ ನಮ್ಗೆ ಹೆಂಗ್ ರೊಕ್ಕ ಇಸ್ಕೋಬೇಕಂತ ನಾವು ತೀರ್ಮಾನ ಮಾಡಿದ್ವು. ಸರ್ಕಾರ 1 ಟನ್ ಕಬ್ಬಿಗೆ ಗೌರ್ಮೆಂಟ್ 5,000 ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಹೋಗ್ತೈತೆ. ಸ್ಪ್ರೀಟ ಇತ್ನಾಲ ಅದ್ರ 50% ಮತ್ತೆ ಇವ್ರಿಗೆ 5,000 ಕೇಂದ್ರ ಸರ್ಕಾರಕ್ಕೆ ಹೋಗತ್ತೆ. ನೀವೊಂದು 1,000 ಕೊಡ್ರಿ, ಅವ್ರೊಂದ್ 1,000 ಕೊಡ್ರಿ, ನೀವೇನ್ ದುಡ್ದಿಲ್ಲ, ಕಳಿಗೆ ಇರ್ದಿಲ್ಲ. ಕಾರ್ಖಾನೆ ಬಂಡವಾಳ ಹಾಕಿದನ್ ನಾವು ದುಡುಗ್ ಮಾಡವಲ್ಲಕ್ಕ ಗಟ್ಟಿಯಾಗಿದ್ವು. ಇವ್ರು ಏನೈತೆ ಅಲ್ಲಿ ಇತ್ನಾಲ್ ರೆಡಿ ಆಗ್ತೈತಿ, ಅದನ್ನ ಖರೀದಿ ಮಾಡ್ತಾರೋ. ಸ್ಪ್ರೀಟ್ ಆಟೋಮೆಟಿಕ್ ರೆಡಿ ಆಕತಿ, ಸರಿಯಾಗಿ ಹಾಕಿ ಒಂದ್ ಹನಿ ಹಾಕಿ ಒಂದ್ ಬಾಟ್ಲಿ ರೆಡಿ 100 ಬಾಟ್ಲಿ ಮಾರಿ 10,000 ರೂಪಾಯಿ ಇವ್ರು ಲಾಭ ಮಾಡ್ಕೋತಾರೋ. ಇವ್ರ ಅಪ್ಪಗಳ್ದೇನಲ್ಲ, ನಮ್ಮ ಅಪ್ಪಗಳು ನಮ್ಮ ಜೀವನ ಹಾಳು ಮಾಡಿ ಭೂಮಿ ಒಳಗೆ ದುಡಿದು ರಕ್ತ ಬೆವರ ಸುರಿಸ್ಕೊಟ್ಟಾರು. ಏನ್ ಇವ್ರದ್ದು ಬಿಡೇ ಇಲ್ಲ, ಇವ್ರು ಯಾವ ಬಿಡೇ ಇಲ್ಲ, ಇವ್ರು ಎಲ್ಲೂ ಅಡ್ಡಾಡಕ್ ಬಿಡಂಗಿಲ್ಲ. ಎಲ್ಲಾರು ಇವತ್ತು ಅಲ್ಲ ಸರ್, ಸರ್ಕಾರಗಳಿಗೆ ಕಾರ್ಖಾನೆಗಳ ಮೇಲೆ ಹಿಡಿತಾ ಇಲ್ಲ ಅಂತಂದ್ರೆ ಸರ್ ಎದಕ್ಕಿರ್ಬೇಕಂತ ಸರ್ಕಾರಗಳು 2 ಒಂದರಲ್ಲೇ ಮತ್ತೆ ಶುಗರ್ ಲಾಮಿಗೆ ಇಡೀ ದೇಶದಾಗ ಇರ್ತಕ್ಕಂಥವ್ರು ನರೇಂದ್ರ ಮೋದಿ ಮಾಡದ್ ನಾನು. ಅದಕ್ಕಾಗಿ 1 ಟನ್ ಬೆಳಿಗ್ಗೆಮ್ಮ 4,700 ರೂಪಾಯಿ CSCP ವರದಿ ಅಂದ್ರೆ ಖರ್ಚು ಬೆಳಿಲಿಕ್ಕೆ ಸರ್ಕಾರಕ್ಕ ಇವತ್ತ ಶುಗರ್ ಕಮಿಷನರ್ ವರದಿ ಕೊಟ್ಟಾನ. ಇಟ್ ಖರ್ಚು ಬರ್ತೇಳಿ 3,000 ರೂಪಾಯಿ ಕಬ್ಬಿನ ಬಿಲ್ ಕೊಟ್ಟ. ನಾವ್ ಎಂತ 1,500 ರೂಪಾಯಿ 1,500 ರೂಪಾಯಿ ಬರ್ಕಾತ ಹೆಂಗ್ ಬದುಕ್ಲಿಕ್ಕೆ ಸಾಧ್ಯ ಇದೆ? 1,500 ರೂಪಾಯಿ. 1,500 ರೂಪಾಯಿ. ಅದಕ್ಕಾಗಿ ನಾವೇನ್ ಹೇಳ್ತು, ನಿಮ್ದು ಎಲ್ಲಾರ್ದು ಏನೈತಿ ಮೋಸ ಮಾಡು ಗತ್ ಬಿಡ್ರಿ, ನಮ್ಮನೇನ್ ತುಡುಗ್ ಮಾಡತ್ರಿ. ಇವ್ರು 3,500 ಕೊಡ್ಲೆ, ನೀವೊಂದ್ 1,000 ಕೊಟ್ರಿ, ರೇಟ್ ಆತ 5,500 ಆತ. ನಾವ್ ಆರಾಮ್ ಇರ್ತು. ಕಬ್ಬು ಬೆಳೆದವ್ರು ನಾವದು, ಕಬ್ಬು ನಿಮ್ಮದು ಅಲ್ಲ, ನಿಮ್ಮ ಅಪ್ಪಗಳದು ಅಲ್ಲ, ನಮ್ಮ ಅಪ್ಪಗಳ ಕಬ್ಬು ಐತಿ, ಭೂಮಿ ನಮ್ಮದೈತಿ. ಯಾಕಂದ್ರೆ ಬಹುಸಂಖ್ಯಾತ 40 ಲಕ್ಷ ಮಂದಿ ಇಲ್ಲಿ ರಾಜ್ಯದಾಗ ಅದು ಕಬ್ಬು ಬೆಳೆಗಾರ. ಅವ್ರನ್ನೆಲ್ಲ ಕೊಂದ ಇವ್ರು ಎಂಜಾಯ್ ಮಾಡಕ್ಕಾಗಿ ಜೀವನ ಮಾಡಿದ್ರು. ಗ್ಯಾರಂಟಿ ಕೊಡತಾರ ಸಿದ್ದರಾಮಯ್ಯ, ಇದಕ್ಕೆ 10,000 ಕೋಟಿ ರೂಪಾಯಿ ವರ್ಷಕ್ಕೆ ಗ್ಯಾರಂಟಿ ತೆಗೆದಿಡ್ಲಿ, ಏನ್ ತಪ್ಪೈತೆ ಅದ್ರೊಳಗೆ? ಏನ್ ದೊಡ್ಡ ಮಾತು? ರೈತರು ಈಗ ಅನ್ನ ಹಾಕೋ ರೈತರ ಹೊಟ್ಟೆ ತಂಪಿದ್ರೆ ಇಡೀ ರಾಜ್ಯ ತಂಪಿರುತ್ರಿ ಸರ್. ಅಂತ ಒಂದು ಸೂಕ್ಷ್ಮತೆ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಲ್ಲೇನ್ರಿ? ಮುಖ್ಯಮಂತ್ರಿಗೂ ಗೊತ್ತಾಗಲ್ಲಮ್ಮ, ನರೇಂದ್ರ ಮೋದಿಗೂ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಅರ್ಧ ಗಂಟೆಗೆ ಒಬ್ಬ ದೇಶ ರೈತ ಆತ್ಮಹತ್ಯೆ ಮಾಡ್ಕೋತಾನ. ಈ ದೇಶದಾಗ ಯಾವ ಸಾಯ್ತಾ ಇಲ್ಲ. ಅನ್ನ ಹಾಕೋ ರೈತ ಆತ್ಮಹತ್ಯೆ ಮಾಡ್ಕೋತಾನ. ಅವ್ರು ಕೇಳ್ರಿ, ನೀವು ಬಿಜೆಪಿ ಅವ್ರು ಕೇಳ್ರಿ, ಫಸ್ಟ್ ಕಾಂಗ್ರೆಸ್ ಅವ್ರ ಹತ್ರ ಇಸ್ಕೊಳ್ರಿ ಅಂತಾರ. ನೀವು ಕಾಂಗ್ರೆಸ್ ಅವ್ರ ಹತ್ರ ಕೇಳ್ರಿ, ಫಸ್ಟ್ ನರೇಂದ್ರ ಮೋದಿ ಅವ್ರನ್ನ ಕೇಳ್ರಿ ಅಂತಾರ. ನೋಡು, ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ, ಇದು ಈ ಬಡವ್ರನ್ನ ರೈತರನ್ನ ಬಡ್ಕೊಂಡ್ ತಿಂತಕ್ಕಂಥದ್ದು ಜಾತಿ, ನಾವು ದುಡ್ದು ಹಾಕ್ತಕ್ಕಂತ ಜಾತಿ ಆಗಿದೆ. ಅಲ್ಲ ಸರ್, ಇವತ್ತು ಇವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ರೈತರು ಹೋರಾಟದಲ್ಲಿ ಬರ್ತಡೇ ಮಾಡ್ಕೋತೀನಿ ಅಂತ ಏನೋ ಹೇಳ್ತಿದ್ರು. ಪಾಪ ಇಲ್ಲ, ಬರ್ತಡೇ ಅಂತ ಹೇಳಿಲ್ಲ. ನಿಜವಾಗೂ ವಿಜೇಂದ್ರ ಅವ್ರ ನಾವು ಏನಾರು ಇರ್ಲಿ, ಯಾಕಂದ್ರೆ ಅವ್ರು ನಿನ್ನೆ ಬಂದ ನಾವು ಚಳವಳಿ ಒಳಗ ಈ ಸರ್ಕಾರ ಈ ರಾಜಕಾರಣ ಅಲ್ಲ, ನಾನು ಕೂಡ ಒಬ್ಬ ರೈತರ ಮಗನಾಗಿ ಕಬ್ಬು ಬೆಳೆಗಾರ ನ್ಯಾಯ ಸಿಗ್ಬೇಕಂತ ಅವ್ರ ರಾತ್ರಿ ಆಗಲಿ ಅವ್ರು ಕೂಡ ಮಕ್ಕೊಂದು ಬೆಳಿಗ್ಗೆ 5 ಗಂಟೆಗೆ ಫ್ರೆಶ್ ಅಪ್ ಆಗಕ್ ಹೋಗ್ಯಾರು. ಅವರು ಕೂಡ ವಾಪಸ್ ಬರ್ತಾರೆ. ಯಾಕಂದ್ರ ಅವ್ರದ್ದು ಜವಾಬ್ದಾರಿ ಇದೆ. ನಾನೀಗ ಅವ್ರ ತಕ್ಷಣ ಪಕ್ಷಗಳಲ್ಲ, ಇವತ್ತು ಶುಗರ್ ಲಾಬಿ ಇರೋದೇ ಕೇಂದ್ರ ಸರ್ಕಾರದಾಗ ಇದು ಮೇಜರ್ವಾಗಿ. ಅದಕ್ಕಾಗಿ ನರೇಂದ್ರ ಮೋದಿ ಅವ್ರಿಗೆ ಇವತ್ತ ಅವ್ರಿಗೆ ನಾವ್ ಹೇಳಿ ಕಳ್ಸವ್ರದು. ಅಲ್ರಿ ಸರ್, ಅವ್ರು ಹೇಳ್ತಾರ ಅಷ್ಟ್ ಶಕ್ತಿ ಐತ? ಅವ್ರು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತಾರ? ವಿಜೇಂದ್ರ ಅವ್ರು ಹೇಳಿದ್ರ ಆಯ್ತಪ್ಪ ನಾ ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರ? ನಿಮ್ಗ ಯಾರಿಗೂ ಶಕ್ತಿ ಇಲ್ರಿ ಸರ್ ಬಿಜೆಪಿ ಅವ್ರು ನರೇಂದ್ರ ಮೋದಿ ಅವ್ರ ಮುಂದ್ ಮಾತಾಡಕ. ನೀವ್ ಅಂದ್ಕೊಂಡಿರ ಅಷ್ಟ ಕೊಡ್ಬೇಕು ಶಕ್ತಿ. ಅವ್ರು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿಸಿಲ್ಲ ಅಂದ್ರೆ ಬಿಜೆಪಿ ಸಂಸದರೆಲ್ಲರೂ ರಾಜೀನಾಮೆ ಕೊಡ್ರಿ. ಮತ್ ನಿಮ್ದು ಏನ್ ತಗದ? ಒಬ್ಬ ಮೋದಿ ಅವರ ಹಂಗ ಆರಿಸಿ ಬಂದಿಲ್ಲ. ನಾವೆಲ್ಲರೂ ಕೂಡ ಓಟ್ ಹಾಕಿ ಸಂಸದರ ಓಟ್ ಹಾಕಿದಾಗ ಇವತ್ತು ಚುನಾವಣೆ ಒಳಗೆ ಸಂಸದ ಆರಿಸಿ ನಾವು ಕಳಿಸಿದವ್ರದು.
ಏನ್ ಬಿಡೇ ಇಲ್ಲ. ಇವತ್ತ ವಿಜಯ್ ಅವ್ರು ಬರ್ತಾರೆ. ಈಗ ಎಷ್ಟ್ ಜನ ಸಂಸದರು ಬಂದ್ರಿ ಸರ್ ನಿಮ್ ಹೋರಾಟದಲ್ಲಿ? ಒಬ್ಬ ಬಂದಾರ್ರಿ, ಒಬ್ಬ ನಮ್ ಈರಪ್ಪ ಕರಡಿ ಹಾ, ಈರಪ್ಪ ಕಡಾಡಿ ಯಾರು ಅವ್ರಿಗೆ ಅವಶ್ಯಕತೆ ಇಲ್ಲಮ್ಮ, ಓಟಾಟ ಅವಶ್ಯಕತೆ ಇದೆ. ಇದು ಜನ ಶಾಣೆ ಆಗೋದು. ಈಗ ಇವತ್ತು 2 ಗಂಟೆಗೆ ಎಚ್.ಎ. ಪಾಟೀಲ್ರು ಬರ್ತಾರಂತ್ರಿ ಸರ್ ಮಾತಾಡಕ್ ನಿಮ್ ಜೊತೆ. ಸೊ ಅವ್ರು ಬಂದು ಏನ್ ಮಾತಾಡ್ತಾರ ಅನ್ನೋದು ನಿಮ್ಗೆ ಒಂದು ನಿರೀಕ್ಷೆ ಐತ್ರಿ ಸರ್? ಏನು ಮಾತಾಡಲ್ಲಮ್ಮ, ಅವರು ಕೇಂದ್ರ ಸರ್ಕಾರ ಮೇಲೆ ಹಾಕ್ತಾರೆ. ಹಾ, ಕೇಂದ್ರ ಸರ್ಕಾರ ಅದು ಅಲ್ಲಿ ಕಂಟ್ರೋಲ್ ಇದೆ, ಅದು ಹಾಗೆ ಇದೆ ಹೀಗಿದೆ ಹೇಳ್ತಾರೆ. ನಾವೇನ್ ಹೇಳ್ತಾ ಇದೀವಿ, ಕೇಂದ್ರ ಸರ್ಕಾರನ ನಾವು ಕೇಳ್ತು, ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು, ಟ್ಯಾಕ್ಸ್ ದಂಗಿಂದ 1,000 ರೂಪಾಯಿ ಹಣ ಕೊಡ್ರಿ ಅಂತೇಳಿ ಹೇಳುವಂತ ಕೆಲಸ ಮಾಡ್ತೀವಿ. ಅಲ್ಲ ಸರ್, ಈಗ ನಿಮ್ಮ ಹೋರಾಟ ಇರೋದು ಕಾರ್ಖಾನೆ ಮಾಲೀಕರಿಗೆ ಹೇಳ್ರಿ ನಮ್ಗೆ 3,500 ರೂಪಾಯಿ ಕೊಡ್ರಿ ಅಂತ ಸರ್ಕಾರದ ಮೇಲೆ ಒತ್ತಡ ಹೇರ್ತಿದಿರೋ ಅಥವಾ 1,000 ರೂಪಾಯಿ ಕೊಡ್ಬೇಕು ಅನ್ನೋದು ಹೆಂಗ್ರಿ? ಇದು ಅರ್ಥ ಆಗ್ತಿಲ್ಲ ಜನರಿಗೆ, ಒಂದ್ ಸ್ವಲ್ಪ ವಿವರಿಸಿ ಹೇಳ್ರಿ. ನಾವು ಕಾರ್ಖಾನೆ ಮಾಲೀಕರ ಜೊತೆ ವ್ಯವಹಾರ ನಮ್ದು ಬೇರೆನೆ ಇದೆ. ಅದು ಈ ಶುಗರ್ ಮಂತ್ರಿಗೆ ಸಂಬಂಧ ಇಲ್ಲ, ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲ, ಒತ್ತಾಯ ಅಷ್ಟೇ ಹಾಕುದ. ಇವ್ರು ಹೇಳಿದ್ರು ಅವ್ರು ರೊಕ್ಕ ಕೊಡಂಗಿಲ್ಲ, ಅವ್ರು ಒಪ್ಕೊಂಡಾಗ ಮಾತ್ರ ಕೊಡ್ತಾರ. ಅದಕ್ಕಾಗಿ ಈಗ ಅವ್ರು 3,000 ಕೊಡ್ತಾ ಇದ್ರು. ಇವತ್ತು 7 ವರ್ಷದಿಂದ ನಾವೇನ್ ಹೋರಾಟ ಮಾಡಿದ್ವು, ಈಗ ಅವ್ರು 3,200 ರೂಪಾಯಿಗೆ ಬಂದಾರ್ರಿ. ಇನ್ನು 200 ರೂಪಾಯಿ ಜಗಳದೈತಿ ನಮ್ಗ, 500 ನಾವು 100 ಕಡಿಮೆ ನಿಮ್ಮ ಹೋರಾಟ ಈಗ ಯಾರ ವಿರುದ್ಧ? ಕಾರ್ಖಾನೆ ಮಾಲೀಕರ ವಿರುದ್ಧನೋ ಸರ್ಕಾರಗಳ ವಿರುದ್ಧನೋ ಯಾರ ವಿರುದ್ಧ ರೀ ಇದು? ಇದು ಕಾರ್ಖಾನೆ ವಿರುದ್ಧ ಇಲ್ಲಿವರೆಗೆ ಪ್ರಾರಂಭ ಆಗಿತ್ತು. ನಿನ್ನೆ ಸಾಯಂಕಾಲ 4 ಗಂಟೆಕ ಕಾರ್ಖಾನೆ ವಿರುದ್ಧ ಚಾಲೂ ಐತೆ. ನಂತರ ಸರ್ಕಾರ ವಿರುದ್ಧ ಏನು 1 ಟನ್ ಕಬ್ಬಿಗೆ ಸ್ಪ್ರಿಟ್ ಸೆರೆ ತಯಾರಾಗ್ತತಿ, ಹಲವಾರು ಬಾಯಿ ಉತ್ಪಾದನೆ ಟ್ಯಾಕ್ಸ್ ಹೋಗ್ತತಿ. ಅದ್ರೊಳಗ 4,500 5,000 ರೂಪಾಯಿ ಟ್ಯಾಕ್ಸ್. ಉಪ ಉತ್ಪನ್ನಗಳ ಲಾಭಾಂಶದ ಲೆಕ್ಕಾಚಾರ ಕೊಡಿ ಅಂತ ರೈತರು ಕೇಳ್ತಿದ್ದೀರಿ. ಅದನ್ನ ನಾವು ಕಬ್ಬು ಬೆಳೆದಾಗ ಸ್ಪ್ರಿಟ್ ರೆಡಿ ಆಗೈತಿ, ಅದಕ್ಕ ನಾವು ಮೂಲ ಹಾಳಾಗತ್ತು, ಅದ್ರಾಗ 1,000 ಕೊಟ್ರ ಸಾಕಪ್ಪ ಮುಖ್ಯಮಂತ್ರಿ ಅಂತ ಹೇಳಾರ. ಆಲ್ ರೈಟ್ ಸರ್, ಈಗ ಇವತ್ತು ಏನಾದ್ರು ಎಚ್.ಕೆ. ಪಾಟೀಲ್ರು ಬಂದ್ರು ನಿಮಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾತಾಡಿಲ್ಲ ಅಂದ್ರೆ ರೀ ಸರ್, ಮುಂದೆ ಏನ್ ಮಾಡ್ತೀರಿ? ಮುಂದಮ್ಮ ಅವ್ರನ್ನ ಇವತ್ತು ನಾಳೆ ಮಠ ಕಾಯ್ತೀವಿ. ಅವ್ರೇನ ಆಗ್ಲಿಲ್ಲ ಅಂದ್ರೆ ನಾವ್ ಈಗಾಗಲೇ 7 ತಾರೀಕು ರಾಷ್ಟ್ರೀಯ ಹೆದ್ದಾರಿಗೆ ಇಲ್ಲಿ ಬೆಳಗಾವಿಯೊಳಗೆ 10 ಲಕ್ಷ ಜನ ಹತ್ತರಿಕೆ ಟೋಲ್ ನಾಕಾದಲ್ಲಿ ಸೇರ್ತಾ ಇದ್ದೀವಿ. ಇಡೀ ರಾಜ್ಯವ್ಯಾಪಿಯಲ್ಲಿ ಬೆಳಗಾವಿ ಮತ್ತು ಅದೇ ರೀತಿ ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ತುಮಕೂರು, ಆಚೆ ಕಡೆ ದಾವಣಗೆರೆ, ಚಿತ್ರದುರ್ಗ, ಲಕ್ಷಾಂತರ ಸುಮಾರು ಕಡೆ ಬಾಗಲಕೋಟೆ, ಮೈಸೂರ 50 ಲಕ್ಷ ಮಂದಿ ಹೆದ್ದಾರಿ ಒಳಗ್ ಬಂದ ಕೂತ ಸಿಎಂ ರಿಪೇರಿ ಮಾಡಿ 1,000 ರೂಪಾಯಿ ಸ್ಕೋರ್. ಯಾರ್ಯಾರ ರಿಪೇರಿ ಮಾಡಕ್ಕಾಗಿಲ್ಲ, ನೀವು ರಿಪೇರಿ ಮಾಡ್ತೀರಾ ಅವ್ರನ್ನ? ಮಾಡ್ತೀವಮ್ಮ, ಇದು ಜನಾಂತರ. ಈಗ ಅವ್ರ ಹಣಿಬಾರ ಬರಿತಕ್ಕಂತ ದೇವ್ರುಗಳ ಇವತ್ತ ಅವ್ರ ಕುರ್ಚಿ ಉಳಿದ್ರೆ ಸಾಕು ಶಿವ ಅಂತೇಳಿ ಅವ್ರ ಕುಂತಾರ, ನೀವು ಅವ್ರ ಕುರ್ಚಿ ರಿಪೇರಿ ಮಾಡಕ್ ಹೊಂಟ್ರಿ? ಅವ್ರ ಕುರ್ಚಿ ಗಿರ್ಚಿ ಅವ್ರಿಗೆ ಸಂಬಂಧ, ನಮಗೇನ್ ಸಂಬಂಧ ಇಲ್ಲ. ನಮ್ಮ ಕಬ್ಬು ಬೆಳೆಗಾರ ರೊಕ್ಕಿಲ್ಲ, ಅವ್ರೇನ ಅವ್ರಪ್ಪ ಬಿಟ್ಟಿ ಕೇಳತ್ತಿಲ್ಲ. ನಾವು ದುಡಿದ್ದು ಶ್ರಮ ಆಗೈತೆ. ಅವ್ರಿಗೆ ಹಂಗ ನಾವು ಯಾರು ಅವ್ರ ಪಗಾರ ಯಾರು ಕೊಡ್ತಾರ, ನಾವು ಕೊಡ್ತೀವಿ. ಅಲ್ಲ, ರೈತರಲ್ಲಿ ನಿಜಕ್ಕೂ ಒಗ್ಗಟ್ಟು ಐತೇನ್ರಿ ಸರ್? ಐತೆ ರೈತರಲ್ಲಿ ಒಗ್ಗಟ್ಟು? ಒಕ್ಕಟ್ಟಿದ್ದಾಗ ನಾವೆಲ್ಲ ಕಟ್ಟಿದಾಗ 2 ಲಕ್ಷ ಗಂಟೆ ಜನ ಕೂಡ ಆಯ್ತ್ರಿ ಇಲ್ಲಿ, 2 ಲಕ್ಷ ಗಂಟೆ. ಈಗಲೂ ಅವ್ರಿಗೆ ಕಾನ್ಫಿಡೆನ್ಸ್ ಐತ್ರಿ ಸರ್, ನಿಮ್ಮನ್ನ ಹೊಡಿಬಹುದು, ನಿಮ್ಮ ಒಗ್ಗಟ್ಟನ್ನ ಮುರಿಬಹುದು, ಹೆಂಗಾದ್ರೂ ಈ ಹೋರಾಟನ ನಾವು ಹೆಂಗಾದ್ರೂ ಮಾಡಿ ತಡಿಬಹುದು ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಬಹಳ ಐತಿ. ಒಟ್ಟ ಇಲ್ರಿ, ಅವ್ರಿಗೆ ಏನಾಗೈತಿ, ಭಯ ಹುಟ್ಟೈತಿ. ಇನ್ನು ನಮ್ ಕುರ್ಚಿ ಉಳಿಯಂಗಿಲ್ಲದ ಭಯ ಐತಿ. ಯಾಕಂದ್ರೆ ಮುಂದಿನ ದಿನಮಾನದೊಳಗೆ ಅವ್ರ ಕುರ್ಚಿ ರೈತರು ಕಸ್ಕೋತಾರ ತೀರ್ಮಾನ ಮಾಡ್ಯಾರ. ರೈತರು ಕಸ್ಕೋತಾರ ಅವ್ರ ಕುರ್ಚಿ. ಸರ್, ಈಗ ಹೋರಾಟ ಕಷ್ಟ. ನಾಳೆ ಓಟ್ ಹಾಕ್ಬೇಕಾದ್ರೆ ಎಲ್ಲಾರು ಹಂಗ ಹಾಕೋದು, ಅವ್ರನ್ನ ಗೆಲ್ಸೋದು. ಯಾರ್ಯಾರು ಕಾರ್ಖಾನೆ ಮಾಲೀಕರದಾರ ಬೆಳಗಾವಿ ಸುತ್ತಮುತ್ತ ಅವ್ರನ್ನ ಗೆಲ್ಸೋದು ನೀವು ರೈತರು. ಬರೀ ಈಗ ಹೋರಾಟಕ್ ಮಾತಿಗೆ ಅಷ್ಟೇ ನಿಮ್ದು? ಇಲ್ಲ ಇಲ್ಲ ಇಲ್ಲ, ಯಾರು ಏನ್ ಮಾಡತಾರ ಇಲ್ಲಿ ಜನ ತೀರ್ಮಾನ ಮಾಡತಾರ. ಜನ ತೀರ್ಮಾನ ಮಾಡೇ ಮಾಡ್ತಾರ. ಸರ್ಕಾರ ನಡ್ಸೋರು ಅವ್ರ, ಕಾರ್ಖಾನೆ ಮಾಲೀಕರು ಅವ್ರ, ಮತ್ ನೀವ್ ಹೇಳ್ತೀರ ನಾವ್ ಕುರ್ಚಿ ಅಳ್ಳಾಡಿಸ್ತೀವಂತ. ಅದ್ ಹೆಂಗಾಗತ್ರಿ ಸರ್? ಈ ಗುರ್ಲಾಪುರ ಕ್ರಾಸ್ ಮೇಡಮ್ ಹೆಂಗಾಗೈತೆ ಅಂದ್ರ ಗಡ 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 ಸಿದ್ದರಾಮಯ್ಯ ಕುರ್ಚಿ ಆಯ್ತು. ಇನ್ನೊಂದ್ 2-3 ದಿನ ಹೆಂಗ ಬಿಟ್ರ ಸಿದ್ದರಾಮಯ್ಯ ಮನೆಗೆ ಹೋಗ್ತಾನೆ. ಬಟ್ ಇದು ನಾನು ಇತ್ತೀಚೆಗೆ ಕಂಡಂತ ಅತ್ಯಂತ ದೊಡ್ಡ ಹೋರಾಟ ಅಂತ ಅನಿಸ್ತಾ ಇದೆ. ಬಹಳ ಜನ ಹೇಳ್ತಾ ಇದ್ರು ಪಂಜಾಬ್ ಮಾದರಿ ಅಲ್ಲ, ಬೇರೆ ರಾಜ್ಯಗಳ ಮಾದರಿ ಬೇಕಾಗಿಲ್ಲ, ನಮ್ಮ ರೈತ ಚಳವಳಿ ಇನ್ನೂ ಸ್ಟ್ರಾಂಗ್ ಆಗಿದೆ ಕರ್ನಾಟಕದಲ್ಲಿ. ಬಟ್ ನಿಮ್ಮ ಒಗ್ಗಟ್ಟು ಹಾಳಾಗಬಾರ್ದು ಅಷ್ಟೇ ಸರ್. ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ. ಗಟ್ಟಿಯಾಗೇನೆ ಪ್ರಧಾನಮಂತ್ರಿಗೂ ಬುದ್ಧಿ ಹೇಳ್ತೀವಿ. ಈ ಕರ್ನಾಟಕದ ಮುಖ್ಯಮಂತ್ರಿಗೂ ಹೇಳ್ತೀವಿ, ಬುದ್ಧಿ ಹೇಳ್ತೀವಿ. ಯಾಕೆ ಬುದ್ಧಿ ಹೇಳ್ತೀವಿ ಅಂದ್ರೆ ದುಡಿಯುವಂತ ಕೈಗಳು ನಾವು BBT ಮಾಡಕ್ ಬಂದಿಲ್ಲ. ನಾವು 12 ತಿಂಗಳು ಕಣ್ಣಾಗ ನಿದ್ದಿಲ್ಲದೆ
ಕಬ್ಬಿ ಬೆಳೆಸೀವಿ, ಕಬ್ಬಿಗೆ ಬೆಲೆ ಕೇಳತ್ತೀವಿ, BBT ಕೇಳತ್ತಿಲ್ಲ ನಾವು, ಯಾರಪ್ಪಂದು ಅಂಜಿಕಿಲ್ಲ ನಮಗ, ಬುದ್ಧಿ ಹೇಳಿ ಹೇಳ್ತೀವಿ. ಅಲ್ರಿ ಸರ್, ಈಗ ಬೆಲೆ ಕೇಳತ್ತೀರೋ ಅಥವಾ ಸರ್ಕಾರದಿಂದ ನೀವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಿಮ್ಗೆ ಅದಕ್ಕೆ ಏನಂತಾರ್ರಿ ಅವ್ರು? ನೀವು 1,000 ಕೇಳ್ತಿದ್ದೀರಲ್ಲ, ಅದೇನ್ ನಿಮ್ಗೆ ಪ್ರೋತ್ಸಾಹನ ಏನದು? 2013-14ರಾಗ ನಾವ 350 ರೂಪಾಯಿ ಸರ್ಕಾರ ಕಡೆ ಹಣ ಇಸ್ಕೊಂಡು ಅವಾಗ ಸರ್ಕಾರ ಕೊಟ್ಟದ್ದು ಅದ ಮಾದರಿ ಒಳಗೆ ಟನ್ನಿಗೆ 350 ರೂಪಾಯಿ. ಈಗಾಗಲೇ ಯಾವಾಗ 2013-14ರಾಗ 2014ರಾಗ ಪಾಪ ಒಬ್ರು ರೈತರು ಸತ್ತೋದ್ರು, ಕೊಟ್ರು ಸಮಾಧಾನ ಮಾಡಕ. ಈಗ ಇನ್ನು ಹೆಣ ಬಿದ್ದಿಲ್ಲಲ್ರಿ, ಇನ್ನು ಒಂದು ಹೆಣ ಬಿದ್ದಿಲ್ಲಲ್ಲ. ಹೆಣ ಬಿದ್ದ ಮೇಲೆ ಇವ್ರು ರಾಜಕಾರಣಿ ಮಾಡ್ತಾರೆ, ಎಲ್ಲರಿಗೂ ಗೊತ್ತೈತಿ. ಅದನ್ನ ಬಿಡ್ಬೇಕವ್ರು, ನಾವು ಸಾಯವ್ರಲ್ಲ, ದೇಶಕ್ಕೆ ಅನ್ನ ಕೊಡವ್ರು, ನಾವು ಸಾಯಿಸೋರು, ನಾವು ಕುರ್ಚಿ ಕಸ್ಕೊಳ್ಳೋರು. ಯಾಕಂದ್ರೆ ಅವ್ರು ತಿಳ್ಕೊಬೇಕು. ಈಗ ಏನ್ ತಿಳ್ಕೊಬೇಕಂದ್ರ ಇಟ್ಟು ಅವ್ರ ನೋವಿಗೆ ಹೋರಾಟ ಮಾಡತಾರು. ನಾ ಈಗಾದ್ರೆ ಎಚ್ಚರಿಕೊಂಡು ಕರ್ನಾಟಕದ ಮುಖ್ಯಮಂತ್ರಿಗಳು ಫ್ಯಾಕ್ಟರಿ ಮಾಲಕರಿಗೆ ರೈತರಿಗೆ ಕೂಡಿಸಿ ಹೊಂದಾಣಿಕೆ ಮಾಡಿ ಮುಗಿಸುವಂತ ಕೆಲಸ ಮಾಡಿ. ಅಲ್ಲ, ನಮ್ದೇನೈತ್ರಿ, ಕಾರ್ಖಾನೆಗಳು ಮತ್ತು ರೈತರ ನಡುವೆ ಸಂಧಾನ ಮಾಡ್ಬೋದು ಅಷ್ಟೇ ನಾವು. ಅದು ಬಿಟ್ಟು ನಾವೇನ್ ಮಾಡಕ್ಕಾಗತ್ತ? ನಮ್ಮನ್ನ ಯಾಕೆ ಇವ್ರು ದೂಷಿಸ್ತಿದ್ದಾರೆ ಅಂತ ಸಚಿವರುಗಳು ಮತ್ತು ಸರ್ಕಾರ ನಿಮ್ಮ ಮೇಲೆ ಪ್ರಶ್ನೆ ಮಾಡ್ತಿದೆ. ನಿಮಗಿರೋದು ಕಾರ್ಖಾನೆಗಳ ಜೊತೆಗೆ ಇದು ವಿವಾದ, ನಮ್ಮನ್ನ ಯಾಕೆ ಮಧ್ಯೆ ತರ್ತಿದ್ದಾರೆ ಅಂತ. ಅಲ್ಲ, ಫ್ಯಾಕ್ಟರಿ ಕಟ್ಟಕ್ ಲೈಸೆನ್ಸ್ ಕೊಟ್ಟವ್ರ್ಯಾರು? ಫ್ಯಾಕ್ಟರಿ ಕಟ್ಟಕ್ ಲೈಸೆನ್ಸ್ ಕೊಟ್ಟವ್ರ್ಯಾರು? ಅಲ್ಲ, ಈಗ ಸದ್ಯ ನಿಮ್ ಲೈಸೆನ್ಸ್ ಎಲ್ಲ ರದ್ದು ಮಾಡ್ತೀನಿ. ನನ್ನ ಮಾತು ಕೇಳಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಗದ್ದೆಗೆ ತೊಳಕ್ಕೆ ಏನಾಗೈತಿ, ದಾಡಿಗೈತಿ? ಯಾರು ಮಾಡವ್ರ ಅದನ್ನ? ಕರ್ನಾಟಕದ ಮುಖ್ಯಮಂತ್ರಿ ಏನಾಗೈತಿ? ಕ್ಯಾಬಿನೆಟ್ ಆಗ ಕುತ್ಕೊಳ್ಳೋ ಏನಿಲ್ಲ ಅಂದ್ರು 7-8 ಜನ ಕಾರ್ಖಾನೆ ಮಾಲೀಕರದಾರ. ಇನ್ನೇನ್ ಗಟ್ಟಿ ತಗೋತಾರ ಅವರು? ಅಲ್ಲ ಮೇಡಮ್, ಕುರ್ಚಿ ಕಟ್ಕೊಂಡ್ರಂದ್ರೆ ಕುರ್ಚಿ ಮುಂದಿನ ದಿನಮಾನದೊಳಗ ಈ ಏನ್ ರೈತ ಕುಲ ಏನು ಸಮ ಕೂಡ ಇಲ್ಲ, ಅವ್ರು ಕಸ್ಕೊಳ್ಳೋ ಕೆಲಸ ಮಾಡ್ತಾರೆ. ನಿಂದ ಏನಿಲ್ಲ ನಡಿ ಮನೆಗೆ ಅನ್ನಕತ್ತಾರ. ಅವಾಗ ಚಳವಳಿಗಾರಲ್ಲ ಲಕ್ಷ ಇದ್ದದ್ದು 2 ಲಕ್ಷ, 2 ಲಕ್ಷದ 10 ಲಕ್ಷ ಗಂಟೆ ಜನ ಆತಂದ್ರೆ ನಡೆದು ಬಿಡ್ತಾರು. ಮುಂದಿನ ದಿನಮಾನದೊಳಗ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಾಗ ನಾವೇನ್ ಮಾಡ್ತೇವೆ ಅಂದ್ರೆ ಎಲ್ಲಾ ಸರ್ಕಾರಿ ಇಲಾಖೆ ಏನಿದಾವೋ ಸಬ್ ರೇಟರ್ ಆಫೀಸ್ ಇರ್ಬೋದು, ತಹಶೀಲ್ದಾರ್ ಆಫೀಸ್ ಇರ್ಬೋದು, ಹೆದ್ದಾರಿ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಎಲ್ಲ ನಮ್ ಕಬ್ಜಾ ತಗೊಂಡ್ಬಿಡ್ತೀವಿ. ಅವಾಗ ಏನ್ ಮಾಡ್ತಾನೆ ಕರ್ನಾಟಕದ ಮುಖ್ಯಮಂತ್ರಿ? ಅವ್ರ ತರಪಿ ಮಾಡ್ತಾನೆ, ನಮ್ ತರಪಿ ಮಾಡ್ತಾನೆ. ಈಗ ಹೋಮ್ ಮಿನಿಸ್ಟರ್ ಒಂದು ಮಾತು ಹೇಳ್ಯಾರ್ರಿ ಸರ್ಕಾರಕ್ಕ, ಅಂದ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಒಂದು ಮಿಷನರಿ ಏನೈತಿ ವ್ಯವಸ್ಥೆಗೆ. ನೋಡ್ರಿ, ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಿದೆ. ನಮಗ ಮತ್ತ ಕಾನೂನು ಸುವ್ಯವಸ್ಥೆ ತೊಡಕಾಗತ್ತ. ಆದಷ್ಟು ಬೇಗ ಇದನ್ನ ಸರಿಪಡಿಸಿ, ಇಲ್ದಿದ್ರೆ ಬಹಳ ದೊಡ್ಡ ಅವ್ಯವಸ್ಥೆ ಆಗತ್ತೆ ಅಂತ. ಆದರೆ ಇವ್ರು ಹೇಳ್ತಿರೋದ್ ನೋಡಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಇದಾರ್ರಿ ಸರ್ ಅವ್ರು. ನಿಮ್ಗೆ ಗೊತ್ತಿಲ್ಲ ಬೆಂಗಳೂರಿನಾಗ ಏನ್ ನಡೀತಿದೆ ಅಂತ ಹೇಳಿ. ಅವ್ರನ್ನ ಎಚ್ಚರಿಕೆಗೊಳಿಸಕಡೆ ಇದೇನೈತಿಲ್ಲ ಎಲ್ಲ ರೈತ ಸಮ ಹೊಂದಾಣಿಕೆ ಆಗೈತಿ. ಅವ್ರನ್ನು ಎಲ್ಲಿದಾರಲ್ಲ ಇನ್ನೊಂದ್ ತೋಟದ ಹಿಂಗ ಬಿಟ್ರ ಅಂದ್ರೆ ಅವ್ರಿಗೆ ಕೆಟ್ಟ ಅವಮಾನ ಆಕೈತಿ. ನಮಗಾಗಂಗಿಲ್ಲ, ರೈತ ಕುಲಕ್ಕೂ ನಾವು ಕಂಟಿನ್ಯೂ ಮಾಡ್ತೀರಿ. ಹಬ್ಬ ಅಂದ್ರೆ ಏನ್ ಮಾಡ್ತಿರ್ರಿ ಸರ್? ಏನ್ ಮಾಡ್ತಾರ್ರಿ? ಅವ್ರ ಹಣಿಬಾರ ಬರ್ತಾರ. ಅಲ್ಪ ನೀ ಕುರ್ಚಾಕ ನೀ ಸರಿ ಇಲ್ಲ ಮನುಷ್ಯ, ಕರ್ನಾಟಕದ ಮುಖ್ಯಮಂತ್ರಿ ಹೇಳಿದ್ ಬಿಡು, ನಾವು ರೈತರ ಮಕ್ಕಳಕ್ಕೂ ಹೇಳಕ್ ಇಷ್ಟಪಡ್ತೀವಿ. ಶಿವಾನಂದ ಪಾಟೀಲ್ ಸಕ್ಕರೆ ಯಾರು ಮಾತಾಡ್ತೀರಿ? ಅಲ್ಲ, ಬಾಳ ಆವಾಜ್ ಮಾಡ್ತಿದ್ರಲ್ಲ, ಮಾತಾಡ್ತೀರ? ಅಲ್ಲ, ಇಲ್ಲ ಮಾತಾಡ್ತೀನಿ, ಅವ್ರನ್ನು ಮಾತಾಡ್ಸಿ ಒಂದೇ ಸರ್. ಈಗ ಸಕ್ಕರೆ ಸಚಿವರು ಬಂದಿದ್ರೇನ್ರಿ ಮಾತಾಡಕ? ನಾವು ನಮ್ಮ ಪಾಲಿಗೆ ರೈತರ ಪಾಲಿಗೆ ಸತ್ತಾನ ಯಾರು? ಶಿವಾನಂದ ಪಾಟೀಲ್. ಯಾಕಂದ್ರೆ ಇಷ್ಟು 7 ದಿನ ಗಂಟ್ಲೆ ನಾವು ಹೋರಾಟ ಮಾಡಿದ್ರೆ ನಾನು ನಿನ್ನ ತರಪಿ ಬಂದಿಲ್ರಿ ಇನ್ನೂ ಬಂದಿಲ್ಲ. ನಾವೇ ಬೆಂಗಳೂರಿಂದ ಬಂದಿವಲ್ರಿ ಸರ್. ಹೌದ್ರಿ, ನೀವು ಜನರ ಮ್ಯಾಗ ಕಾಜಿದ್ರಿ, ರೈತರ ಮ್ಯಾಗ ಕಾಜಿದ್ರಿ. ರೈತರಿಗೆ ಏನಾರು ನ್ಯಾಯ ಕೊಡಿಸ್ಬೇಕಂತ ಬಂದಾರಿ. ನಿಮ್ಗೆ ಮಲ್ ಧನ್ಯವಾದ. ಅವನು ಶಿವಾನಂದ ಪಾಟೀಲ್ ಬಂದೇ ಇಲ್ಲ ಇಲ್ಲಿ. ಶಿವಾನಂದ ಪಾಟೀಲ್ ಯಾಕಂದ್ರೆ ಸಕ್ರಿ ಲಾಬಿಗೆ ಮಣದ್ ಹೋಗ್ಯಾನ. ಏನ್ ಇವ್ರೊಂದು 70-80 ಫ್ಯಾಕ್ಟ್ರಿ ಅವ್ರದಾರಲ್ಲ, ಅವ್ರ ಕಾಲಾಗಿನ ಕಸ ಆಗ್ಯಾನ ಅಷ್ಟೇ ಹೇಳ್ತೀನಿ ನಾನು. ಆದ್ರೆ ಆ ಸಕ್ರಿ ಮಂತ್ರಿ ಸ್ಥಾನಕ್ಕೆ ರಿಜೈನ್ ಕೊಡ್ಬೇಕು, ಅದಕ್ಕೆ ಸಚಿವ ಹಾಕೊಂಡು ಹಲಾಯ್ಕ ಮಾತಾಡ್ರಿ. ಅವಾಗ್ಲೇ ಜೋರ್ ಅವಾಜ್ ಹೊಡ್ಕೋತ ಬಂದ್ರಲ್ಲ, ಮಾತಾಡ್ರಿ. ಹಲೋ ರೀ, ನಮ್ಮ ಫ್ಯಾಕ್ಟ್ರಿ ಅವರು ದಿಕ್ ಸಪ್ಪೋಸುವಂತ ಕೆಲಸ ಮಾಡಾಕ್ತಾರ್ರಿ. ಇದಕ್ಕಾಗಿ ನಮ್ಗ ಕಬ್ಬಿನ ಬಿಲ್ 3,500 ಬೇಕಾಗೈತ್ರಿ. ಅಲ್ಲ ಸರ್, 3,500 ಅಲ್ಲ, ಚೌಕಾಶಿ ಸ್ಟಾರ್ಟ್ ಆಗಿತ್ತಲ್ರಿ ಸರ್. 50 ರೂಪಾಯಿ, 100 ರೂಪಾಯಿ, 3,200 ರೂಪಾಯಿ ಬಂದಾರ್ರಿ ಸರ್. 3,500ಕ್ಕೆ 1 ರೂಪಾಯಿ ಕಡಿಮೆ ಕೊಟ್ರು ನೀವು ಒಪ್ಕೊಳ್ಳಲ್ಲ ಸರ್. ಇವತ್ತು ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಾಗ ಎಲ್ಲಾ ಚಕ್ ನಮ್ಮ ರೈತರ ಸಮಾಜದಾಗ ಎಲ್ಲಾ ಚಕ್ ಚರ್ಚೆ ಮಾಡ್ತೀವಿ. ಅವ್ರೆಲ್ಲಾರು ಹೋದ್ರೆ ಮುಗಿಸ್ತೀವಿ, ಇಲ್ಲ ಅಂದ್ರೆ ಇಲ್ಲ. ನಾವು ಏನ್ ಬೇಕಾದಕತಿ 3,500 ತಗೊಂಡಿರ್ತೀವಿ. ನಮ್ಮ ರೈತರ ದೇವ್ರು ಏನದಾರಲ್ಲ ಹೋರಾಟಗಾರರು ಎಲ್ಲ ಇಲ್ಲಿ ಬಂದಂತವ್ರು
ಎಲ್ಲರೂ ಕೂಡ ಚರ್ಚೆ ಮಾಡಿ ನಾವ್ ಏನ್ ಹೇಳ್ಬೇಕು ಅಂತ ನಿರ್ಧಾರ ಮಾಡ್ತೀವಿ. ಸರ್, ರಾಜ್ಯದ ರೈತರು ಇವತ್ತು ಈ ಕಾರ್ಯಕ್ರಮ ನೋಡ್ತಿರ್ತಾರೆ ಸರ್, ರಾಜ್ಯಾದ್ಯಂತ. ಯಾಕಂದ್ರೆ ರೈತರಿಲ್ಲದ ಊರಿಲ್ಲ ಸರ್ ಕರ್ನಾಟಕದಲ್ಲಿ. ಯಾಕಂದ್ರೆ ರೈತ ಇಲ್ದೇನೆ ಈ ಜಗತ್ತು ಇಲ್ಲ, ಈ ಪ್ರಪಂಚನೂ ಇಲ್ಲ. ಈ ರಾಜ್ಯದ ರೈತರಿಗೆ ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಈ ರಾಜ್ಯದ ರೈತರಿಗೆ ಏನ್ ಹೇಳ್ತಾ ಇದೀವಿ, ಇವತ್ತೇನಾದ್ರು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಮ್ಮನ ಕಬ್ಬು ಬೆಳೆಗಾರನು ಮತ್ತು ಎಲ್ಲಾ ಬೆಳೆಗಾರನ ಗೌರವಿಸಲಿಲ್ಲ ಅಂದ್ರ ಇದಕ್ಕ ರೈತ ಜನಾಂದೋಲನ ಆಗ್ಬೇಕು. ಹೆಂಗ ಗಾಂಧೀಜಿ ಅವರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ರ, ನಾವ ನಮ್ಮ ಬೆಳಿತಕ್ಕಂತ ಶ್ರಮಕ್ಕ ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ಸಿಗಲಿಕ್ಕೆ ನಾವು ಜನಾಂದೋಲನ ಮಾಡ್ಲೇಬೇಕ. ಪಕ್ಷ ಯಾವ ಪಕ್ಷದಾಗ ಮಹತ್ವ ಅಲ್ಲ, ನಮಗ ರೈತನ ಉದ್ಧಾರ ಮಾಡ್ತಕ್ಕಂತ ಚಟುವಟಿಕೆ ಒಳಗ ಇವತ್ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಕೆಲಸ ಮಾಡಿದ್ರ ಇದ್ರ ಮೂರದ ವಿರುದ್ಧ ಆಗುವತ್ತಕ್ಕ ನಿಂತು ನಾವು ಹೋರಾಟ ಮಾಡಿ. ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶ್ರೀಮಂತ್ ಪಾಟೀಲ್ ಅವರು ಬಾಳ ಅದಾರ ಬಿಡ್ರಿ ಸರ್. ಇಲ್ಲಿ ಎಲ್ಲ ಇರೋ ಎಲ್ಲಾ ಫ್ಯಾಮಿಲಿಗೂ ಒಂದ್ ಕಾರ್ಖಾನೆ ಐತೆ. ಕಾರ್ಖಾನೆ ಇಲ್ಲ ಅಂದ್ರೆ ಮತ್ತೆ ಅವ್ರ ನಾಯಕರಾಗಲ್ರಿ ಸರ್. ಈ ಕಡೆ ಅವ್ರ ಯಾರು ಬಂದ್ ಮಾತಾಡ್ಯಾರ್ರಿ ಸರ್ ನಿಮ್ಮ ಹತ್ರ? ಯಾರು ಬಂದ್ ಮಾತಾಡಿಲ್ಲ. ಅವರು ಏನಾಗಿದೆ ಅಮ್ಮ, ಯಾವ್ದೋ ಪಕ್ಷದಾಗ ಇರ್ಲಿ ಅವರು ರಾಜಕಾರಣನೇ ಬೇರೆ. ರಾಜಕಾರಣ ಸಂಬಂಧಿ ಮಂದಿ ತಲೆ ಕೆಡಿಸಿ ವೋಟ್ ಬ್ಯಾಂಕ್ ಮಾಡ್ಕೋತಾರ. ಬಿಸಿನೆಸ್ ಬತ್ತಪ್ಪ ಅಂತಂದ್ರ ಅವ್ರೆಲ್ಲಾರು ಒಂದ ಹಾಕಾರ. ಯಾಕಂದ್ರ ರಾಜಕಾರಣಕ್ಕೆ ಅವ್ರು ದುಡ್ಡು ಖರ್ಚು ಮಾಡಕ್ ನಮ್ಮನ್ನ ಮುರಿದ, ನಮ್ಮನ್ನ ಲೂಟಿ ಮಾಡಿ ಇವತ್ತು ಅವ್ರಾಗ ವೋಟ್ ಬ್ಯಾಂಕ್ ಸರಿ ಮಾಡಿದ್ರು, ರೊಕ್ಕ ಕೊಡ್ತಾರು. ದುಡ್ಡು ಕೊಡ್ಬೇಕಂದ್ರೆ ಮತ್ತೆ ನಿಮ್ಮನ್ನ ಹೀರ್ಬೇಕಲ್ರಿ ರಕ್ತ. ಇವತ್ತೆಲ್ಲ ಯಾಕೆ ರೈತರು ಕುಡ್ಯಾರಮ್ಮ, ಇವ್ರಿಗೆಲ್ಲ ಹೇಳ್ತಾ ಇದ್ದೀವಿ, ನಿಮ್ಮನ್ನ ಡಬ್ ಹಾಕಿ, ನಿಮ್ಮನ್ನ ಕಾರ್ಖಾನೆ ಒಳಗೆ ಡಬ್ ಹಾಕಿ ನಿಮ್ಮನ್ನ ರೊಕ್ಕ ಕೊಟ್ಟ, ನಿಮ್ ರೊಕ್ಕ ಕಸ್ಕೊಂಡ ನಿಮ್ಗೆ ಉಪ್ಪಿನಕಾಯಿ ಸುದ ಕೊಡುವಾರ ನೋಡ್ರು ಅಂತೇಳಿ ಇವತ್ತು ಹೇಳಿದಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು 1 ಲಕ್ಷ, 2 ಲಕ್ಷ, 3 ಲಕ್ಷ, 10 ಲಕ್ಷ ನಾವು 7 ತಾರೀಕು ಸೇರ್ತಾ ಇದೀವಮ್ಮ. ಆಲ್ ರೈಟ್, ಓಕೆ, ಇಲ್ಲೇ ಇರಿ. ನೋಡಿದ್ರಲ್ಲ ವೀಕ್ಷಕರೇ, ರೈತರ ಹೋರಾಟಕ್ಕೆ ಅವ್ರಿಗೆ ಏನ್ ಬೇಡಿಕೆ ಬೇಕೋ ಅವ್ರು ಕ್ಲಿಯರ್ ಇದ್ದಾರೆ. ಇದು ಬಿಜೆಪಿ ಕಾಂಗ್ರೆಸ್ ಅಂತ ಅಲ್ಲ. ನರೇಂದ್ರ ಮೋದಿ ಅವರಿಗೂ ಕೂಡ ಬೇಡಿಕೆ ಇದೆ, ಸಿದ್ದರಾಮಯ್ಯ ಅವ್ರಿಗೂ ಬೇಡಿಕೆ ಇದೆ. ಬಟ್ ಸಕ್ಕರೆ ಸಚಿವರ ಬಗ್ಗೆ ಅಂತೂ ಬಹಳ ಒಳ್ಳೆ ಅಭಿಪ್ರಾಯ ಇದ್ದಂಗಿದೆ. ಈ ಒಂದು ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಲಿಲ್ಲ ಅಂದ್ರೆ ಇದು ಸರ್ಕಾರಕ್ಕೆ ಅತ್ಯಂತ ದೊಡ್ಡ ಕೆಟ್ಟ ಹೆಸರು ಅಂತ ಅನಿಸುತ್ತೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ರೈತರ ಈ ಹೋರಾಟವನ್ನ ಸತತವಾಗಿ ನಿರಂತರವಾಗಿ ಪ್ರಸಾರ ಮಾಡುತ್ತೆ. ಯಾಕೆ ಅಂದ್ರೆ ಇದು 7ನೇ ದಿನ ಕಾಲಿಟ್ಟರೂ ಕೂಡ ಇನ್ನೂ ಕೂಡ ಬಗ್ಲಿಲ್ಲ ಅಂತಂದರೆ ಇದು ತುಂಬಾ ದೊಡ್ಡ ಹೋರಾಟ ಆಗುವ ಎಲ್ಲ ಲಕ್ಷಣಗಳು ಇವೆ. ರೈತರ ಹೋರಾಟ ನಡೀತಾ ಇರುವಂತಹ ಗುರ್ಲಾಪುರದಿಂದ ರಾಧಾ ಹಿರೇಗೌಡರ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.